ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದ ಕುರಿತಾಗಿ 3 ಮೇಜರ್ ಆದಂಥ ವಿಚಾರಗಳಿದ್ದಾವೆ. ಮೊದಲನೇದಾಗಿ ಯಾವುದು ಕೇಳಿದ್ರೆ, ಭಾರತದಲ್ಲಿ ನಡೀತಾ ಇರುವಂತಹ ICC T20 ವಿಶ್ವಕಪ್ ಅನ್ನ ಪಾಕಿಸ್ತಾನ ಬಾಯ್ಕಾಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅವ್ರು ಇಡೀ ಟೂರ್ನಮೆಂಟ್ ಅನ್ನ ಬಾಯ್ಕಾಟ್ ಮಾಡ್ತಾ ಇಲ್ಲ, ಕೇವಲ ಭಾರತದ ವಿರುದ್ಧದ ಮ್ಯಾಚ್ಗಳನ್ನ ಬಾಯ್ಕಾಟ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದಾಗ್ತಿದ್ದ ಹಾಗೆ ICC ಪಾಕಿಸ್ತಾನಕ್ಕೆ ಚೆಕ್ಮೇಟ್ ಕೊಟ್ಟಿದೆ. ಒಂದು ವೇಳೆ ಇದೇ ನಿಮ್ಮ ಫೈನಲ್ ನಿರ್ಧಾರ ಅಂತಾದ್ರೆ ನಮ್ಮ ನಿರ್ಧಾರವನ್ನು ಕೂಡ ನಾವು ಹೇಳ್ತೀವಿ, ಅದು ನಿಮ್ಮ ಕ್ರಿಕೆಟ್ನ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಬಹುದು ಅಂತ ICC ಎಚ್ಚರಿಕೆ ಕೊಟ್ಟಿದೆ. ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಇದೆಯಲ್ಲ, ಇದು ಶಾಶ್ವತವಾಗಿ ಅಳಿದು ಹೋಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಅದರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಎರಡನೇದಾಗಿ ಮಿತ್ರರೇ, ಇಷ್ಟು ದಿನಗಳ ಕಾಲ ಪಾಕಿಸ್ತಾನದಲ್ಲಿ ಈ ಮುಸುಕುದಾರಿಗಳಿದ್ರಲ್ಲ, ಅಪರಿಚಿತ ಬಂದೂಕುದಾರಿಗಳು, ಇವರು ಕೇವಲ ಭಾರತಕ್ಕೆ ಬೇಕಾಗಿದ್ದಂತಹ ಉಗ್ರರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಆದರೆ ಈಗ ಪಾಕಿಸ್ತಾನದ ಹಿರಿಯ ಸೇನಾಧಿಕಾರಿಗಳನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಬ್ಬ ಇಂಪಾರ್ಟೆಂಟ್ ಆದಂತಹ ಸೇನಾಧಿಕಾರಿಗೆ ಹೂರು ಟಿಕೆಟ್ ಕೊಟ್ಟಿದ್ದಾರೆ. ವಿಶೇಷ ಏನು ಕೇಳಿದ್ರೆ, ಆ ಸತ್ತೋಗಿದನಲ್ಲ ಅಧಿಕಾರಿ, ಆತನ ಲಿಂಕ್ ಈಗ ಪೆಹಲ್ಗಾಮ್ಗೆ ಕನೆಕ್ಟ್ ಆಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಅದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಪಾಕಿಸ್ತಾನದ ಒಳಗೆ ಈಗಾಗಲೇ ಬಲೂಚಿಗಳು ಯುದ್ಧವನ್ನು ಆರಂಭಿಸಿದಾರಲ್ಲ, ಅವರು ಇವತ್ತು ಹೊಸದಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅದು ಪಾಕಿಸ್ತಾನವನ್ನ ಜಗತ್ತಿನೆದುರು ಬೆತ್ತಲು ಮಾಡಿದೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಪಾಕಿಸ್ತಾನದ 200 ಮಂದಿ ಸೈನಿಕರನ್ನ ಹೊಡೆದು ಹಾಕಿದೀವಿ. ನಮ್ಮ ಓರ್ವ ಮಹಿಳಾ ಸೂಸೈಡ್ ಬಾಂಬರ್ 50 ಜನರನ್ನ ಏಕಕಾಲಕ್ಕೆ ಉಡಾಯಿಸಿದಾಳೆ ಅಂತ ಹೇಳ್ಬಿಟ್ಟು ಬಲೂಚಿಗಳು ಹೇಳ್ಕೊಂಡಿದ್ದಾರೆ. ಈ 3 ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಪಾಕಿಸ್ತಾನದ ಕ್ರಿಕೆಟ್ನಿಂದಲೇ ಶುರು ಮಾಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಫೆಬ್ರವರಿ 7ನೇ ತಾರೀಕಿಂದ ಭಾರತದಲ್ಲಿ ICC T20 ವಿಶ್ವಕಪ್ ಪಂದ್ಯಾವಳಿ ಆರಂಭಗೊಳ್ತಾ ಇದೆ. ಭಾರತ ಈ ಬಾರಿ ಅದ್ಧೂರಿಯಾಗಿ ಆಯೋಜನೆ ಮಾಡಬೇಕು ಅಂತ ಭರ್ಜರಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆದರೆ ಮೊದಲಿನಿಂದಲೂ ಸಹ ಈ ಪಾಕಿಸ್ತಾನದವರದ್ದು ಒಂದಷ್ಟು ತಗಾದೆಗಳಿದ್ವು. ಅವರು ಮೊದಲಿಗೆ ಏನು ಹೇಳಿದ್ರು, ನಾವು ಭಾರತಕ್ಕೆ ಬರೋದಿಲ್ಲ, ಭಾರತದ ಪಿಚ್ಗಳಲ್ಲಿ ನಾವು ಆಡೋದಿಲ್ಲ ಅಂತ. ಓಕೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಶ್ರೀಲಂಕಾದಲ್ಲಿ ಪಾಕಿಸ್ತಾನದ ಎಲ್ಲಾ ಮ್ಯಾಚ್ಗಳನ್ನ ನಡೆಸೋದಕ್ಕೆ ICC ನಿರ್ಧಾರ ಮಾಡುತ್ತೆ. ಯಾವ ಮಟ್ಟಿಗೆ ಪಾಕಿಸ್ತಾನಕ್ಕೆ ಫೇವರ್ ಆಗಿ ನಿರ್ಧಾರ ಕೈಗೊಳ್ಳಲಾಗಿತ್ತು ಕೇಳಿದ್ರೆ, ಭಾರತ ಹೋಸ್ಟ್ ಮಾಡುವಂತಹ ಕಂಟ್ರಿ ಅಲ್ವಾ, ಹೀಗಿದ್ರೂ ಸಹ ಪಾಕಿಸ್ತಾನದ ವಿರುದ್ಧದ ಮ್ಯಾಚ್ಗಳನ್ನ ಭಾರತ ಶ್ರೀಲಂಕಾದಲ್ಲಿ ಆಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಒಂದು ವೇಳೆ ಭಾರತ ಏನಾದ್ರೂ ಫೈನಲ್ಗೆ ಹೋಗಿ ಅತ್ತ ಕಡೆಯಿಂದ ಪಾಕಿಸ್ತಾನವೂ ಫೈನಲ್ಗೆ ಬಂದಿದ್ದೆ ಆದ್ರೆ ಆ ಮ್ಯಾಚ್ ಕೂಡ ಶ್ರೀಲಂಕಾದಲ್ಲೇ ನಡೀತಾ ಇತ್ತು. ಅಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಅನುಕೂಲವಾಗುವಂತೆ ICC ಈ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿತ್ತು. ಇಷ್ಟಾದರೂ ಸಹ ಪಾಕಿಸ್ತಾನಕ್ಕೆ ತೃಪ್ತಿ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಹೊಟ್ಟೆವರಿ. ಭಾರತ ಅದ್ದೂರಿಯಾಗಿ ICC T20 ಅನ್ನ ಆಯೋಜನೆ ಮಾಡಿದ್ರೆ ಭಾರತಕ್ಕೆ ಹೆಸರು ಬರುತ್ತೆ, ಭಾರತಕ್ಕೆ ಲಾಭ ಆಗುತ್ತೆ, ಏನಾದ್ರೂ ಮಾಡಿ ಇದನ್ನ ಕೆಡಿಸಬೇಕು ಅಂತೇಳಿ ಅವರು ಆರಂಭದಿಂದಲೂ ಕೂಡ ಪ್ಲಾನ್ ಹಾಕೊಂಡು ಕೂತಿದ್ರು. ಮೊದಲಿಗೆ ಬಾಂಗ್ಲಾದೇಶವನ್ನ ಎತ್ತು ಕಟ್ಟಿದ್ರು. ಬಾಂಗ್ಲಾದೇಶ ನಾವು ಭಾರತಕ್ಕೆ ಬರೋದಿಲ್ಲ, ಭಾರತದಲ್ಲಿ ಆಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ನಮ್ಮ ಸೆಕ್ಯೂರಿಟಿ ಥ್ರೆಟ್, ಹಾಗೆ ಹೀಗೆ ಅಂತ ಅವರು ಖ್ಯಾತೆ ತೆಗೆದ್ರು. ಓಕೆ ಅಂತ ಹೇಳ್ಬಿಟ್ಟು ICC ಬಾಂಗ್ಲಾದೇಶವನ್ನ ಬದಿಗೆ ಹಾಕ್ಬಿಡ್ತು, ನೀವು ಬರದೇ ಹೋದ್ರೆ ಏನು ತೊಂದರೆ ಇಲ್ಲ ಅಂತ. ಇದು ಒಂದು ಕಡೆಯಲ್ಲಿ ಬಾಂಗ್ಲಾದೇಶಕ್ಕೆ ಅವಮಾನ ಆಯ್ತಲ್ಲ, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೂ ಕೂಡ ಅವಮಾನ ಆಯಿತು. ಯಾಕೆಂದ್ರೆ ಬಾಂಗ್ಲಾದೇಶವನ್ನು ಎತ್ಕಟ್ಟಿದ್ದು ಇವರೇ ಅಲ್ವಾ. ಹೀಗಾಗಿ ಬಾಂಗ್ಲಾಗೆ ನಾವು ವಿಪರೀತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ತೋರಿಸೋದಕ್ಕೋಸ್ಕರವಾಗಿ ಆರಂಭದಲ್ಲಿ ಒಂದು ಧಮಕಿ ಹಾಕಿದ್ರು, ನಾವು ಸಹ ಈ ICCಯ ಟೂರ್ನಮೆಂಟ್ ಅನ್ನ ಬಾಯ್ಕಾಟ್ ಮಾಡ್ತೀವಿ ಅಂತ. ತಕ್ಷಣ ICC ಹೇಳಿತು, ನೀವು ಬಾಯ್ಕಾಟ್ ಮಾಡೋದಾದ್ರೆ ಮಾಡಿ, ನಾವು ಮುಂದೇನು ಕ್ರಮ ಕೈಗೊಳ್ಬೇಕೋ ಅದನ್ನು ಕ್ರಮ ಕೈಗೊಳ್ತೀವಿ ಅಂತ. ಪಾಕಿಸ್ತಾನಕ್ಕೆ ಹೆದರಿಕೆ ಶುರುವಾಯಿತು, ಎಲ್ಲಿ ನಮ್ಮ ಕ್ರಿಕೆಟೇ ಬ್ಯಾನ್ ಆಗಿ ಹೋಗುತ್ತೇನೋ ಅಂತ. ಆದರೆ ಇಟ್ಟ ಹೆಜ್ಜೆಯನ್ನು ಏಕಾಏಕಿಯಾಗಿ ಹಿಂದೆ ತೆಗೆದುಕೊಂಡಿದ್ದೆ ಆದರೆ ಪೂರ್ಣ ಮರ್ಯಾದೆ ಹೋಗುತ್ತಲ್ಲ. ಅಲ್ಲ, ಪಾಕಿಸ್ತಾನದವ್ರಿಗೆ ಮರ್ಯಾದೆನೇ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಪಾಕಿಸ್ತಾನ ಏನು ಮಾಡ್ತು, ನಾವು ICC ವಿಶ್ವಕಪ್ನಲ್ಲಿ ಭಾಗಿಯಾಗ್ತೀವಿ, ಆದರೆ ಭಾರತದ ವಿರುದ್ಧದ ಮ್ಯಾಚ್ಗಳನ್ನು ಆಡೋದಿಲ್ಲ, ಭಾರತದ ಪಂದ್ಯಗಳನ್ನು ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಪಾಕಿಸ್ತಾನ ನಿನ್ನೆ ಸಂಜೆ ಘೋಷಣೆಯನ್ನು ಮಾಡ್ತು. ಪಾಕಿಸ್ತಾನದ ಈಗಿನ ನಿರ್ಧಾರವೂ ಕೂಡ ICCಗೆ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಅವರು ಈಗಾಗಲೇ ಪಾಕಿಸ್ತಾನಕ್ಕೆ ತಾಕೀತು ಮಾಡಿದ್ದಾರೆ, ನೀವು ಇದೇ ನಿರ್ಧಾರಕ್ಕೆ ಬದ್ಧರಾಗಿರೋದಾದ್ರೆ ನಾವು ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ, ಇದು ನಿಮ್ಮ ಕ್ರಿಕೆಟ್ಗೆ ಲಾಂಗ್ ಟರ್ಮ್ನಲ್ಲಿ ಭಾರಿ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರ್ತವೆ, ಅದರ ಬಗ್ಗೆ ಎಚ್ಚರ ವಹಿಸಿ, ಹೀಗಂತ ICC ಈಗಾಗಲೇ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದೆ. ಮಿತ್ರರೇ, ICCಯ ಬಳಿಯಲ್ಲಿ ಸಾಕಷ್ಟು ಆಪ್ಷನ್ಗಳಿದಾವೆ, ಅದ್ರ ಬಗ್ಗೆ ನಾನು ಈಗ ವಿವರಿಸೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಈ ಹಿಂದೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಮೊದಲನೇದಾಗಿ ICC ಪಾಕಿಸ್ತಾನದ ಕ್ರಿಕೆಟ್ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ವಿಧಿಸಬಹುದು. ICCಯ ಕಾರಣದಿಂದಾಗಿ ಪಾಕಿಸ್ತಾನದ PCBಗೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ, ಅದೆಲ್ಲವೂ ಕೂಡ ನಿಂತು ಹೋಗಬಹುದು. ಮುಂದಿನ ದಿನಗಳಲ್ಲಿ ICC ಹೋಸ್ಟ್ ಮಾಡುವಂತಹ ಪ್ರತಿಷ್ಠಿತ ಕ್ರೀಡಾಕೂಟದಲ್ಲಿ ಪಾಕಿಸ್ತಾನ ಭಾಗಿಯಾಗೋದಕ್ಕೆ ಸಾಧ್ಯವೇ ಆಗದಿರಬಹುದು. ಅಂತಹ ಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗುತ್ತೆ. ಇದರ ಬಗ್ಗೆ ICC ಮತ್ತೊಮ್ಮೆ ವಾರ್ನಿಂಗ್ ಮಾಡಿದೆ, ನೀವು ಹೇಳಿದ್ದೆಲ್ಲದಕ್ಕೂ ಕೂಡ ಒಪ್ಕೊಂಡಿದ್ದೀವಿ, ನೀವು ಹೇಳಿದ ರೀತಿಯಲ್ಲಿ ಭಾರತದ ಹೊರಗೆ ನಿಮ್ಮ ಮ್ಯಾಚ್ಗಳನ್ನು ಆಯೋಜನೆ ಮಾಡಿದ್ದೀವಿ, ಇಷ್ಟಾದರೂ ಸಹ ನೀವು ಭಾರತದ ಮ್ಯಾಚ್ಗಳನ್ನು ಬಾಯ್ಕಾಟ್ ಮಾಡ್ತೀರಿ ಅಂತಾದ್ರೆ ಅದು ICC ನಿಯಮದ ಉಲ್ಲಂಘನೆ ಆಗುತ್ತೆ. ಹೀಗಾಗಿ ICC ಕಠಿಣ ನಿರ್ಧಾರವನ್ನೇ ಕೈಗೊಳ್ಳುತ್ತೆ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಮಿತ್ರರೇ, ICC ಯಾರ ಕೈಲಿದೆ ಅಂತ ನಿಮಗೆಲ್ಲ ಗೊತ್ತಲ್ಲ, ಅದರ ಬಾಸ್ ಯಾರು ಅಂತಲೂ ಕೂಡ ನಿಮಗೆ ಗೊತ್ತಲ್ಲ.
ಹೀಗಾಗಿ ಪಾಕಿಸ್ತಾನಕ್ಕೆ ಬಹಳ ಗಟ್ಟಿಯಾಗಿ ಮಾತನಾಡೋದಕ್ಕೆ ಭಯ. ಆದರೂ ಕೂಡ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇವತ್ತು ಐಸಿಸಿ ಭಾರತದ ಕೈಗೊಂಬೆ ಆಗಿದೆ, ಐಸಿಸಿಯನ್ನ ಭಾರತ ಒತ್ತೆಯಾಳು ರೀತಿಯಲ್ಲಿ ಇಟ್ಟುಕೊಂಡಿದೆ ಅಂತ ಖ್ವಾಜಾ ಆಸಿಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಹಾಗಾದ್ರೆ ಪಾಕಿಸ್ತಾನ ಏನಾದರೂ ಈ ಟೂರ್ನಮೆಂಟ್ ನಲ್ಲಿ ಭಾರತದ ಮ್ಯಾಚ್ ಗಳನ್ನ ಬಾಯ್ಕಾಟ್ ಮಾಡಿದ್ದೇ ಆದ್ರೆ, ಅವರ ಈಗಿನ ನಿರ್ಧಾರಕ್ಕೆ ಅವರು ಬದ್ಧರಾಗಿದ್ದೇ ಆದ್ರೆ ಭಾರತಕ್ಕೆ ಏನಾಗುತ್ತೆ? ಇದರಿಂದ ಭಾರತದ ಮ್ಯಾಚ್ಗಳ ಮೇಲೆ ಪರಿಣಾಮ ಬೀರುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಆದ್ರೆ ಅದು ಭಾರತದ ಟೀಮ್ಗೆ ಲಾಭವೇ ಆಗತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಐಸಿಸಿಯ ಒಂದು ರೂಲ್ಸ್ ಇದೆ. ಒಂದು ವೇಳೆ ಯಾವುದಾದ್ರೂ ಟೀಮ್ ಮ್ಯಾಚ್ಗಳನ್ನು ಬಾಯ್ಕಾಟ್ ಮಾಡಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಎದುರಾಳಿ ಟೀಮ್ಗೆ ಪೂರ್ಣ ಅಂಕವನ್ನು ಕೊಡಲಾಗುತ್ತೆ. ಅಂದರೆ ಯಾರು ಆಡೋದಕ್ಕೆ ಸಿದ್ಧ ಇರ್ತಾರಲ್ಲ ಅವರಿಗೆ ಪೂರ್ತಿಯಾಗಿ ಅಂಕ ಹೋಗುತ್ತೆ. ಇದನ್ನು ಸ್ವಲ್ಪ ನಿಮಗೆ ವಿವರಿಸಿ ಹೇಳಬೇಕು ಅಂತಂದರೆ, ಐಸಿಸಿ T20 ವಿಶ್ವಕಪ್ನಲ್ಲಿ ಒಟ್ಟು 4 ಗುಂಪುಗಳಿದ್ದಾವೆ. ಒಂದೊಂದು ಗುಂಪಿನಲ್ಲಿ 5 ತಂಡಗಳಿದ್ದಾವೆ. ಪ್ರತಿ ಗುಂಪಿನಲ್ಲೂ ಕೂಡ 4 ಮ್ಯಾಚ್ಗಳು ಮೊದಲ ಹಂತದಲ್ಲಿ ನಡೆಯುತ್ತೆ. ಪ್ರತಿ ಮ್ಯಾಚ್ಗೂ ಕೂಡ 2 ಅಂಕಗಳು ನಿಗದಿಯಾಗಿರ್ತವೆ. ಈಗ ಭಾರತ ಮತ್ತು ಪಾಕಿಸ್ತಾನ ಇರುವಂತಹದ್ದು ಎ ಗ್ರೂಪ್ನಲ್ಲಿ. ಈಗ ಪಾಕಿಸ್ತಾನ ಭಾರತದ ಮ್ಯಾಚ್ಗಳನ್ನು ಬಾಯ್ಕಾಟ್ ಮಾಡಿದ್ದೇ ಆದರೆ ಆ 2 ಅಂಕಗಳಿರ್ತಾವಲ್ಲ ಅದು ನೇರವಾಗಿ ಭಾರತಕ್ಕೆ ಬರುತ್ತೆ. ಪಾಕಿಸ್ತಾನದ ಅಂಕಗಳು 0 ಆಗ್ತವೆ. ಇಲ್ಲಿ 1-1 ಅಂತ ಹಂಚಿಕೆ ಮಾಡೋದಿಲ್ಲ. 2 ಅಂಕವನ್ನು ಕೂಡ ಯಾರು ಬಾಯ್ಕಾಟ್ ಮಾಡಿರ್ತಾರೋ ಅವರ ವಿರುದ್ಧದ ಟೀಮ್ಗೆ ಕೊಡ್ತಾರೆ. ಭಾರತಕ್ಕೆ ಈಸಿಯಾಗಿ 2 ಅಂಕ ಸಿಗುತ್ತಲ್ವಾ, ಇದು ಪಾಕಿಸ್ತಾನಕ್ಕೆ ನಷ್ಟ ಆಗುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಹಾಗೆ ಅನ್ನಿಸ್ತಾ ಇಲ್ಲ. ಬದಲಾಗಿ ಅದು ನಮಗೆ ಲಾಭ ಅಂತ ಪಾಕಿಸ್ತಾನಕ್ಕೆ ಅನ್ನಿಸ್ತಾ ಇದೆ. ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗುತ್ತಲ್ವಾ? ಆದ್ರೂ ಕೂಡ ಸತ್ಯ. ಅದು ಹೇಗೆ ಅಂತಂದ್ರೆ, ಈಗ ಭಾರತದ ವಿರುದ್ಧ ಪಾಕಿಸ್ತಾನ ಮ್ಯಾಚ್ ಆಡಿದ್ರೂ ಕೂಡ ಅವ್ರಿಗೆ ಸಿಗುವಂತಹದ್ದು ಶೂನ್ಯವೇ. ಅವರೇನ್ ಮ್ಯಾಚ್ ಗೆಲ್ಲುವಂತಹ ಸ್ಥಿತಿಯಲ್ಲಿಲ್ಲ. ಹಿಂದಿನ ಟ್ರ್ಯಾಕ್ ರೆಕಾರ್ಡ್ಗಳು ಕೂಡ ಪಾಕಿಸ್ತಾನದ ಪರವಾಗಿಲ್ಲ. ಸದ್ಯ ಮಿತ್ರರೇ, ಭಾರತದ T20 ಟೀಮ್ ಇದೆಯಲ್ಲ ಬಹಳ ಸ್ಟ್ರಾಂಗ್ ಆಗಿದೆ. ಇತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧ ಸರಣಿ ನಡೀತಲ್ಲ, ಅದರಲ್ಲಿ ಭಾರತದ ಟೀಮ್ ಹೇಗೆ ಆಡಿದೆ ಅಂತ ಪಾಕಿಸ್ತಾನದವರು ಕೂತ್ಕೊಂಡು ನೋಡಿದ್ದಾರೆ. ಒಂದು ವೇಳೆ ಈ ಟೀಮ್ನ ಎದುರುಗಡೆ ಆಡಿದ್ದೇ ಆದರೆ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ ಅಂತ ಪಾಕಿಸ್ತಾನದ ಟೀಮ್ಗೆ ಅನಿಸಿದೆ. ಪಾಕಿಸ್ತಾನದ ಸರ್ಕಾರಕ್ಕೂ ಕೂಡ ಅನಿಸಿದೆ. ಹೀಗಾಗಿ ಭಾರತದ ವಿರುದ್ಧ ಮ್ಯಾಚ್ ಆಡಿ ಸೋತು ಅದರಿಂದ ಒತ್ತಡ ಅವಮಾನವನ್ನು ಎದುರಿಸೋದಕ್ಕಿಂತಲೂ ಕೂಡ ಮ್ಯಾಚನ್ನು ಬಾಯ್ಕಾಟ್ ಮಾಡಿಬಿಟ್ಟು ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಬಿಂಬಿಸಿಕೊಳ್ಳೋದಿದೆಯಲ್ಲ, ಇದರಲ್ಲಿ ರಾಜಕೀಯ ಮಾಡೋದಿದೆಯಲ್ಲ, ಇದೇ ನಮಗೆ ಹೆಚ್ಚು ಶೋಭೆ ತರುತ್ತೆ ಅಂತ ಪಾಕಿಸ್ತಾನಕ್ಕೆ ಅನ್ನಿಸ್ತಾ ಇದೆ. ಹೀಗಾಗಿಯೇ ಪಾಕಿಸ್ತಾನ ಬಾಯ್ಕಾಟ್ ಮಾಡ್ತಾ ಇದೆಯೇ ಹೊರತು ಇದರಲ್ಲಿ ಬೇರೆ ಏನೂ ಲಾಜಿಕ್ ಇಲ್ಲ. ಇದಿಷ್ಟು ಕ್ರಿಕೆಟ್ನ ವಿಚಾರವಾದ್ರೆ, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಈ ಅಪರಿಚಿತ ಬಂದೂಕುಧಾರಿಗಳ ಅಟ್ಟಹಾಸ ಇದೆಯಲ್ಲ, ಇದು ಇಡೀ ಪಾಕಿಸ್ತಾನವನ್ನ ಚಿಂತೆಗೀಡು ಮಾಡಿದೆ. ಇಷ್ಟು ದಿನ ಈ ಮುಸುಕುಧಾರಿಗಳು ಕೇವಲ ಭಾರತಕ್ಕೆ ಬೇಕಾದಂತಹ ಉಗ್ರಗಾಮಿಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರು. ಈಗ ಉಗ್ರಗಾಮಿಗಳ ಜೊತೆಗೆ ಪಾಕಿಸ್ತಾನದ ಉನ್ನತ ಸೇನಾಧಿಕಾರಿಗಳನ್ನ ಕೂಡ ಹೊಡೆದುರುಳಿಸೋದಕ್ಕೆ ಶುರು ಮಾಡಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಇಮ್ರಾನ್ ದಯಾಲ್ ಈತನನ್ನ ಪಾಕಿಸ್ತಾನದಲ್ಲಿ ಮುಸುಕುಧಾರಿಗಳು ಗುಂಡಿಟ್ಟು ಕೊಂದಿದ್ದಾರೆ. ಡೇರಾ ಇಸ್ಮಾಯಿಲ್ ಖಾನ್ ಪ್ರದೇಶದಲ್ಲಿ ಈ ಲೆಫ್ಟಿನೆಂಟ್ ಕರ್ನಲ್ ಇಮ್ರಾನ್ ದಯಾಲ್ ಕಾರ್ನಲ್ಲಿ ಹೋಗ್ತಾ ಇದ್ದ. ಆಗ ಮುಸುಕುಧಾರಿಗಳು ಅಡ್ಡ ಬಂದ್ಬಿಟ್ಟು ಕಾರನ್ನ ತಡೆದು ಅಲ್ಲೇ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ. ಇದು ಯಾಕೆ ಬಹಳ ದೊಡ್ಡ ಸುದ್ದಿ ಆಯ್ತು ಕೇಳಿದ್ರೆ, ಈ ಇಮ್ರಾನ್ ದಯಾಲ್ ಇದನಲ್ಲ, ಈತನ ಲಿಂಕ್ ಪೆಹಲ್ಗಾಮ್ಗಿದೆ ಅಂತ ವರದಿಗಳಾಗ್ತಾ ಇದಾವೆ. ಮಾಧ್ಯಮಗಳಲ್ಲಿ ಅಂತಹ ವರದಿಗಳು ಬರೋದಕ್ಕೆ ಶುರುವಾಗಿದ್ದಾವೆ. ಪೆಹಲ್ಗಾಮ್ನಲ್ಲಿ ಏನು ಉಗ್ರರ ದಾಳಿ ನಡೀತಲ್ಲ ಅದನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಈ ಇಮ್ರಾನ್ ದಯಾಲ್ ಕೂಡ ಇದ್ದ. ಈಗ ಆತನನ್ನ ಹತ್ಯೆ ಮಾಡಲಾಗಿದೆ. ಇದೊಂಥರ ದುರಂದರ ಸ್ಟೈಲ್ನಲ್ಲಿ ಪಾಕಿಸ್ತಾನದ ಒಳಗೆ ಈ ಟಾರ್ಗೆಟ್ ಕಿಲ್ಲಿಂಗ್ ನಡೀತಾ ಇದೆ ಅಂತ ಪಾಕಿಸ್ತಾನದ ಒಳಗೂ ಕೂಡ ಚರ್ಚೆ ಶುರುವಾಗಿದೆ. ಈ ಇಮ್ರಾನ್ ದಯಾಲ್ನನ್ನ ದೊಡ್ಡ ಹುತಾತ್ಮ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಮಿತ್ರರೇ, ಆತ ಸತ್ತಿದ್ದು ಬಂದೂಕುಧಾರಿಗಳ ಗುಂಡಿಗೆ, ಯುದ್ಧ ಮಾಡಿ ಸತ್ತಿದ್ದಲ್ಲ. ಆದರೂ ಸಹ ಪಾಕಿಸ್ತಾನ ಆತನನ್ನ ನ್ಯಾಷನಲ್ ಹೀರೋ ರೀತಿ ಬಿಂಬಿಸ್ತಾ ಇದೆ. ಈ ಕಾರಣದಿಂದಾಗಿ ಅನುಮಾನ ದಟ್ಟ ಆಗ್ತಾ ಇದೆ. ಈತನ ಲಿಂಕ್ ಪೆಹಲ್ಗಾಮ್ ಇದ್ದಿರಬಹುದು. ಪೆಹಲ್ಗಾಮ್ ದಾಳಿಯನ್ನ ಈತ ಹ್ಯಾಂಡಲ್ ಮಾಡಿರುವಂತಹ ಸಾಧ್ಯತೆಗಳಿದಾವೆ. ಅದೇ ಕಾರಣಕ್ಕೋಸ್ಕರವಾಗಿ ಪಾಕಿಸ್ತಾನದಲ್ಲಿ ಈತನನ್ನ ನ್ಯಾಷನಲ್ ಹೀರೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅಂತ ಅನುಮಾನಗಳು ಬರ್ತಾ ಇದ್ದಾವೆ. ಇನ್ನು ಪಾಕಿಸ್ತಾನದ ಒಳಗೆ ಒಂದು ಯುದ್ಧ ಶುರುವಾಗಿದೆಯಲ್ಲ, ನಿನ್ನೆಯ ವಿಡಿಯೋದಲ್ಲಿ ನಾನು ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಅಕ್ಷರಶಃ ಪಾಕಿಸ್ತಾನದ ಸೇನೆಯನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಾಕಿದ್ದಾರೆ. ಒಟ್ಟು ಬಲೂಚ್ ಪ್ರಾಂತ್ಯದ 12 ನಗರಗಳಲ್ಲಿ ಹಾಗೂ 48 ಪ್ರದೇಶಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿತ್ತು. ಇದು ಪಾಕಿಸ್ತಾನದ ಸೇನೆಗೆ ಭಾರಿ ಹಿನ್ನಡೆಯಾಗಿದ್ದಂತಹ ದಾಳಿ. ನಮ್ಮ ದಾಳಿ ಈಗಲೂ ಸಹ ಮುಂದುವರೆದಿದೆ ಅಂತ ಹೇಳಿ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಹೇಳ್ಕೊಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದಾಳಿಯಲ್ಲಿ ಒಟ್ಟು 200ಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರನ್ನ ಹಾಕಿದೀವಿ ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಜೊತೆಗೆ ಆಸಿಫಾ ಮೆಂಗಲ್ ಅನ್ನುವಂತಹ 24 ವರ್ಷದ ಮಹಿಳಾ ಸೂಸೈಡ್ ಬಾಂಬರ್ನ ಒಂದು ಫೋಟೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಹಾಗೆ ಈ ಆಸಿಫಾ ಮೆಂಗಲ್ ನಡೆಸಿದಂತಹ ಸೂಸೈಡ್ ಅಟ್ಯಾಕ್ ನಲ್ಲಿ ಬರೋಬ್ಬರಿ 50 ಜನರನ್ನ ಈಕೆ ಬಲಿ ಪಡೆದಿದ್ದಾಳೆ ಹೀಗಂತ ಬಲೂಚ್ ಲಿಬರೇಷನ್ ಆರ್ಮಿ ಕ್ಲೈಮ್ ಮಾಡಿದೆ. ಅಲ್ಲಿಗೆ ಬಲೂಚಿಸ್ತಾನದ ಆರ್ಮಿ ಹೇಳ್ತಾ ಇರುವಂತಹದ್ದು, ನಾವು 200 ಜನ ಪಾಕಿಸ್ತಾನದ ಭದ್ರತಾ ಪಡೆಗಳು ಮತ್ತು ಪಾಕಿಸ್ತಾನದ ಅಧಿಕಾರಿಗಳನ್ನ ಕೊಂದಿದ್ದೀವಿ ಅಂತ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಸೇನೆ ಹೇಳ್ಕೊಳ್ತಾ ಇದೆ, ನಾವು ನಡೆಸಿದಂತಹ ಪ್ರತಿ ದಾಳಿಯಲ್ಲಿ 145 ಬಲೂಚ್ ಉಗ್ರರು ಸಾವಿಗೀಡಾಗಿದ್ದಾರೆ ಅಂತ ಸೇನೆ ಹೇಳ್ಕೊಳ್ತಾ ಇದೆ.
ಎರಡೂ ಕೂಡ ಸತ್ಯ ಅಲ್ಲ. ಯಾಕೆಂದರೆ ಯಾರೂ ಕೂಡ ಹೋಗಿ ನೋಡಿಲ್ಲ, ಅವರವರು ಮನಸ್ಸಿಗೆ ಬಂದಂತಹ ನಂಬರನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ. ಆದರೆ ಮಿತ್ರರೇ, ನಾನು ಇನ್ನೇ ಕೂಡ ಹೇಳಿದ್ದೆ, ಬಲೂಚಿಸ್ತಾನದ ಆರ್ಮಿಗಳು ಏನು ಹೇಳ್ತಾ ಇದ್ದಾರೋ ಅದನ್ನು ಸ್ವಲ್ಪ ಮಟ್ಟಿಗಾದರೂ ನಂಬಬಹುದು. ಯಾಕೆ ಅಂತಂದರೆ ಅವರು ಒಂದಷ್ಟು ವಿಡಿಯೋಗಳನ್ನಾದರೂ ರಿಲೀಸ್ ಮಾಡಿದ್ದಾರೆ. ಪಾಕಿಸ್ತಾನ ದಾಳಿ ನಡೆಸಿದ್ದಕ್ಕೆ ಯಾವುದೇ ವಿಡಿಯೋಗಳು ಇಲ್ಲ, ಯಾವುದೇ ಫೋಟೋಗಳು ಇಲ್ಲ, ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ. ಪಾಕಿಸ್ತಾನ ಯಾವತ್ತು ಸಾಕ್ಷಿ ಕೊಟ್ಟಿತ್ತು ಹೇಳಿ? ಭಾರತ ಆಪರೇಷನ್ ಸಿಂಧೂರ ಮಾಡಿದಂತಹ ಸಂದರ್ಭದಲ್ಲಿ ನಾವು ರಫೇಲ್ ಹೊಡೆದ್ವಿ, ಭಾರತದ ಏರ್ಬೇಸ್ಗಳನ್ನು ಹೊಡೆದ್ವಿ, ಹೀಗೆ 10 ಕ್ಲೈಮ್ಗಳನ್ನು ಮಾಡಿದ್ರು. ಆದರೆ ಇವತ್ತಿನವರೆಗೂ ಕೂಡ ಒಂದೇ ಒಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಒಂದು ರಫೇಲ್ನ ಒಂದು ನಟ್ಟು ಬೋಲ್ಟನ್ನು ಕೂಡ ಪಾಕಿಸ್ತಾನ ಜಗತ್ತಿನೆದುರು ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಕೇಳಿದ್ರೆ ಪಾಕಿಸ್ತಾನದ ಬಳಿಯಲ್ಲಿ ಸಬೂತು ಇಲ್ಲ, ಅವರು ದಾಳಿ ಮಾಡೋದಕ್ಕೂ ಸಾಧ್ಯ ಆಗಿರಲಿಲ್ಲ. ಹಾಗೆ ಮಿತ್ರರೇ, ಈಗ ಬಲೂಚಿಸ್ತಾನದ ಆರ್ಮಿಯ ಬಳಿಯಲ್ಲಿ ಪಾಕಿಸ್ತಾನ ಹೊಡೆತ ತಿಂದಿದೆ. ಆದರೆ ಇದನ್ನು ಹೇಳಿದ್ರೆ ಪಾಕಿಸ್ತಾನದ ಜನ ಮುಖ ಕೂಗಿತಾರಲ್ಲ, ನಮ್ಮ ಸೇನೆ ಇಷ್ಟೊಂದು ವೀಕ್ ಆಗಿದೆಯಾ, ಇದಕ್ಕೆ ನಾವು ಇಷ್ಟೆಲ್ಲ ಹಣ ವೆಚ್ಚ ಮಾಡ್ತಾ ಇದೀವ ಅನ್ನುವಂತಹ ಭಾವನೆ ಪಾಕಿಸ್ತಾನಿಯರಿಗೆ ಬರುತ್ತಲ್ವಾ. ಅದಕ್ಕೋಸ್ಕರವಾಗಿ ಪಾಕಿಸ್ತಾನದ ಜನರಿಗೆ ಹೂ ಮುಡಿಸುವ ಸಲುವಾಗಿ ಈ ರೀತಿಯ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ನಾವು ದಾಳಿ ನಡೆಸಿದ್ರಲ್ಲಿ ಬಲೂಚಿಸ್ತಾನದ 145 ಉಗ್ರಗಾಮಿಗಳನ್ನು ಹೊಡೆದಾಕಿದ್ದೀವಿ ಅಂತ. ಇನ್ನು ಬಲೂಚಿಸ್ತಾನದಲ್ಲಿ ಈ ಪ್ರಬಲ ದಾಳಿ ಆದ ಬಳಿಕವೂ ಕೂಡ ಪಾಕಿಸ್ತಾನ ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸಿದೆ. ಅವರೇನು ಹೇಳ್ತಾ ಇದ್ದಾರೆ? ಈ ದಾಳಿಯ ಹಿಂದೆ ಭಾರತ ಇದೆ, ಅಫ್ಘಾನಿಸ್ತಾನ ಇದೆ, ಇವರಿಬ್ಬರ ಸಪೋರ್ಟ್ನಿಂದಾಗಿ ಬಲೂಚಿಸ್ತಾನದ ಉಗ್ರರು ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ರಕ್ತವನ್ನು ಹರಿಸ್ತಾ ಇರುವಂತಹದ್ದು ಭಾರತ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ. ಅನೇಕ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಈ ಬಗ್ಗೆ ವರದಿಯಾಗಿದೆ. ಆದರೆ ಮಿತ್ರರೇ, ಭಾರತ ಇದನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರುವಂತಹ ರಣದೀಪ್ ಜೈಸ್ವಾಲ್ ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ವೈಫಲ್ಯಗಳನ್ನು ಮುಚ್ಚಿಡೋದಕ್ಕೋಸ್ಕರವಾಗಿ ನಮ್ಮ ಮೇಲೆ ಯಾಕೆ ಗೂಬೆ ಕೂರಿಸ್ತೀರಿ? ಇದೊಂದು ನಿರಾಧಾರವಾದಂತಹ ಆರೋಪ, ಬೇಸ್ಲೆಸ್ ಅಲಿಗೇಷನ್. ಇದು ಇಡೀ ವಿಶ್ವದ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ ಪಾಕಿಸ್ತಾನ ಇಂತಹ ಆರೋಪಗಳನ್ನು ಮಾಡ್ತಾ ಇದೆಯೇ ಹೊರತು ಇದರಲ್ಲೊಂದು ನಯಾ ಪೈಸೆ ಸತ್ಯವೂ ಕೂಡ ಇಲ್ಲ ಅಂತ ಭಾರತ ಇದನ್ನ ತಿರಸ್ಕರಿಸಿದೆ. ಒಟ್ಟಿನಲ್ಲಿ ಪಾಕಿಸ್ತಾನ ಆಂತರಿಕವಾಗಿ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಬಲೂಚ್ ಮತ್ತು ಪಾಕಿಸ್ತಾನದ ಈ ಯುದ್ಧ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಿತ್ರರೇ, ಈ ಕುರಿತಾಗಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ